ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ರಾಜಕೀಯ ಅಧಿನಾಯಕಿ ಶುಭಾಶಯ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ತಮ್ಮ ವಿಶಸ್ಸನ್ನು ಹೇಳಿದ್ದಾರೆ. ಎಲ್ಲರನ್ನೂ ಕೂಡ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗಿ ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿ, ನೀವು ತುಂಬ ಜನ ರಾಜ್ಯ ಮುನ್ನಡೆಸ್ತೀರಿ ಅನ್ನುವಂಥ ಅದಮ್ಯ ವಿಶ್ವಾಸ ನನಗಿದೆ ಅಂತ ಕೂಡ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಶುಭ ಕೋರಿದ್ದಾರೆ. ಸೋನಿಯಾ ಗಾಂಧಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಮಾತಾಡಿ ಅವರು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಮೊದಲಿಂದ ಕೂಡ ಇಟ್ಕೊಂಡು ಬಂದವರು. ಅವರೇ ನನ್ನ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅವ್ರಿಗೂ ನಂಬಿಕೆ ಇದೆ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ, ಎಲ್ಲರೂ ಒಟ್ಟು ತೆಗೆದುಕೊಂಡು ಹೋಗುತ್ತೆ. ಇನ್ನು ರಾಹುಲ್ ಗಾಂಧಿ ಬರ್ತಾರೆ. ಇವತ್ತು ಲೋಕಭವನದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಬರ್ತಾರೆ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಇನ್ನು ಸಹಜವಾಗಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಗಿಯಾಗ್ತಾರೆ. ಸೊ ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ. ಎಲ್ಲರನ್ನೂ ಕೂಡ ಆಹ್ವಾನಿಸಲಾಗಿದೆ. ರಾಹುಲ್ ಗಾಂಧಿ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಕೆ.ಸಿ. ವೇಣುಗೋಪಾಲ್ ಬರ್ತಾರೆ, ಇನ್ನು ಉಸ್ತುವಾರಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಹೀಗೆ ನಾಯಕರ ಹಿಂಡು ದಂಡು ಬರುತ್ತೆ. ಜೊತೆಗೆ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಪ್ರಮಾಣ ವಚನ ಆದ ಮೇಲೆ ರೋಡ್ ಶೋ ಇರುತ್ತೆ. ಲೋಕಭವನದಿಂದ ವಿಧಾನಸೌಧದವರೆಗೆ ರೋಡ್ ಶೋ. ರಾಹುಲ್ ಗಾಂಧಿ, ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಡಿ.ಕೆ. ಶಿವಕುಮಾರ್ ರೋಡ್ ಶೋ ಮಾಡ್ತಾರೆ. ತೆರೆದ ವಾಹನದಲ್ಲಿ, ತೆರೆದ ಜೀಪ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ ಆ ಜೀಪನ್ನು. ಈಗಾಗಲೇ ಲೋಕಭವನದ ಒಳಗಡೆಗೆ ಜೀಪ್ ಇದೆ. ಅಲ್ಲಿಂದ ವಿಧಾನಸೌಧದ ತನಕ ರೋಡ್ ಶೋ ಮಾಡ್ತಾರೆ. ಅದಕ್ಕೋಸ್ಕರ ಜೀಪ್ ಕೂಡ ಸಿದ್ಧವಾಗಿದೆ.